ಏನು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರೂ ಕೂಡ ಯಾರೂ ಕೇರ್ ಮಾಡ್ತಾ ಇಲ್ಲ. ಮೇಲಿಂದ ಮೇಲೆ ಈ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕುರ್ಚಿ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಗಳ ಮೇಲೆ ಮಾತುಗಳು ಇದೆಲ್ಲವೂ ಕೂಡ ಆಗ್ತಾ ಇದೆಯಲ್ಲ. ಮುಖ್ಯಮಂತ್ರಿ ಕೂಗು ಕೂಡ ಜಾಸ್ತಿ ಆಗ್ತಾ ಇದೆಯಲ್ಲ. ಈಗ ನೋಡಿ, ಮಹಾಕುಂಭಮೇಳದಲ್ಲೂ ಕೂಡ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನುವಂಥ ಕೂಗು ಜೋರಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಈ ಹರಕೆಯನ್ನು ತಗೊಂಡಿದ್ದಾರಂತ ನೋಡಿ. ಸತೀಶ್ ಜಾರಕಿಹೊಳಿ ಅವರ ಫೋಟೋವನ್ನು ಹಿಡ್ಕೊಂಡು ಪುಣ್ಯ ಸ್ನಾನ ಮಾಡಿದ್ದಾರೆ ಬೆಂಬಲಿಗರು. ಇವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರಾಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ ಅಂಥೇಳಿ ಹರಕೆಯನ್ನು ಹೊತ್ತು ಪುಣ್ಯ ಸ್ನಾನ ಮಾಡಿದ್ದಾರೆ. ಪ್ರಯಾಗ್ರಾಜ್ಗೆ ತಲುಪದಂತಹ ಸಂದರ್ಭದಲ್ಲಿ ಸತೀಶ್ ಅವರ ಫ್ಯಾನ್ಸ್ ಈ ರೀತಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗಬೇಕು ಅನ್ನುವಂಥ ಕೂಗು ಕೇವಲ ಇಲ್ಲಿ ಮಾತ್ರ ಅಲ್ಲ, ಈಗ ಕುಂಭಮೇಳಕ್ಕೂ ಕೂಡ ಕಾಲಿಟ್ಟಿದೆ. ಅವರ ಫ್ಯಾನ್ಸ್ಗಳು ಈ ರೀತಿಯಾಗಿ ಫೋಟೋ ಧರಿಸಿ ಒಂದು ಹರಕೆ ತಗೊಂಡಿರೋದು. ಏನು ಡೀಟೇಲ್ಸ್ ಇದ್ರ ಬಗ್ಗೆ ಅಂತ? ಹೌದು ಶರತ್, ಏನು ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು PWD ಮಿನಿಸ್ಟರ್ ಅಂತ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅವರ ಬೆಂಬಲಿಗರು ಅನೇಕ ದೇವರ ಮೊರೆ ಹೋಗ್ತಾ ಇದ್ದಾರೆ. ಈಗಾಗಲೇ ಸಿಗಂದೂರು ಚೌಡೇಶ್ವರ ದೇವಸ್ಥಾನ ಆಯ್ತು, ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಆಯ್ತು, ಅದಾದ ನಂತರ ಏನು ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಯಲ್ಲೂ ಸಹ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ಬೇಕಂತೇಳಿ ಆಗ್ರಹಿಸಿ ಅನೇಕ ದಿನಗಳಿಂದ ಅವರ ಫೋಟೋ ಹಿಡಿದು ಅವರು ಹರಕೆಯನ್ನು ತೀರಿಸ್ತಾ ಇದ್ರು. ಇದೀಗ ಕುಂಭಮೇಳ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಯದಲ್ಲಿರುವಂತಹ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದಂತ ಏನು ಅವರ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಆಗ್ಬೇಕಂತೇಳಿ ಆಗ್ರಹಿಸಿ ಅಲ್ಲಿಯೂ ಸಹ ಪೂಜೆ ಪುನಸ್ಕಾರ ಮಾಡಿ ಆ ನಾಗ ಸಾಧುಗಳಿಂದ ಒಂದು ಪೂಜೆನೂ ಸಹ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರೇನೆ ಒಂದು ಸಿಎಂ ಆಗಬೇಕು, ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಆಗಬಾರ್ದು ಅಂತ ಹೇಳಿ ಅವರು ಒಂದು ಹರಕೆಯನ್ನು ತೀರಿಸಿಕೊಂಡು ಬಂದಿದ್ದಾರೆ. ಪ್ರಯಾಗ್ರಾಜ್ಯದ ಏನು ಒಂದು ಗಂಗಾ ನದಿ ಮತ್ತು ಯಮುನಾ ನದಿಯ ಸಂಗಮ ಕ್ಷೇತ್ರ ಏನಿದೆ, ಆ ಸಂಗಮ ಕ್ಷೇತ್ರದಲ್ಲಿ ಒಂದು ಪೂಜೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರ ಫೋಟೋ ಹಿಡ್ಕೊಂಡು ನೆಕ್ಸ್ಟ್ ಸಿಎಂ ನೀವೇ ಅಂತ ಹೇಳಿ ಒಂದು ಘೋಷಣೆ ಕೂಗ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ನಾಗಾ ಸಾಧುಗಳು ಮತ್ತು ಅಘೋರಿಗಳ ಜೊತೆ ಕೂಡಿ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಮುಂದಿನ ಸಿಎಂ ಅವರು ಏನು ಸತೀಶ್ ಜಾರಕಿಹೊಳಿ ಅವರೇ ಆಗ್ಬೇಕಂತ ಹೇಳಿ ಒಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಮಾತನಾಡ್ತಾರೆ. ಯಾಕಂತಂದ್ರೆ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು, ಯಾವುದೇ ಕಾರಣಕ್ಕೂ ಸಹ ಬೇರೆಯವರು ಸಿಎಂ ಆಗಬಾರ್ದು ಅಂತ ಹೇಳಿ. ಯಾಕಂತಂದ್ರೆ ಕಾರ್ಯಾಧ್ಯಕ್ಷರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಡೀ ಒಂದು ಕರ್ನಾಟಕದಲ್ಲಿ ಹಿಂದುಳಿದ ನಾಯಕನಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಕಾಂಗ್ರೆಸ್ ಸರ್ಕಾರವನ್ನು ತರಲು ಅನೇಕ ಪ್ರಯತ್ನ ಮಾಡಿದ್ದಾರೆ. ಅದರಂತೆ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಏನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಯದ ಸಂಗಮ ಕ್ಷೇತ್ರದಲ್ಲೂ ಸಹ ಅವರ ಫೋಟೋಗಳನ್ನ ಹಿಡ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆಗ್ಬೇಕಂತೇಳಿ ಈಗಾಗಲೇ ಒಂದು ಪೂಜೆ ಪುನಸ್ಕಾರವನ್ನ ಮಾಡುತ್ತಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಶರತ್. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗಾಗಿ.